ಅಯ್ಯೋ ಬಿಡತ್ಲಾಗಿ ನನಗಂತೂ ಯಾಕಾರು ಮದುವೆ ಆದ್ನೋ ಅಂತ ಅನ್ನಿಸ್ಬಿಟ್ಟಿತ್ತತ್ಲಾಗಿ. ಬೆಳಿಗ್ಗಿಂದ ನನಗಂತೂ ಒಂದು ಕ್ಷಣ ಪುರ್ಸೊತ್ತಿಲ್ಲ. ನೆನ್ನೆ ಸಲ ಸಂಜೆ ಮೇಲೆ ಧೂಳು ಕಸ ಎಲ್ಲ ಹೊಡ್ಕೊಂಡು ಎಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಗಳೆಲ್ಲ ಕೆಳಗಿಕ್ಕೊಂಡು ಪಾತ್ರೆನೆಲ್ಲ ತೊಳೆದು ಒಂದು ರಾಶಿ ಕೆರೆಗೆ ತಗೊಂಡೋಗಿ ಬಟ್ಟೆ ಒಕ್ಕೊಂಬಂದಿದ್ದೀನಿ. ಒಂಚೂರು ಅಡುಗೆನೂ ಮಾಡಿಲ್ಲ. ಏನೋ ಮತ್ತೆ ತಿಂಡಿ ತಿನ್ಕೊಂಡು ನಾನು ಬಟ್ಟೆ ತೊಳೆಯೋಕೆ ಹೋಯ್ತೀನಿ. ಒಂಚೂರು ಅಡುಗೆ ಮಾಡೋಕೆ ಏನಾಯ್ತೆ, ಹುಡುಗನ ನೋಡ್ಕೊಂಡೆ ಅನ್ನುತ್ತೆ. ಹುಡುಗ ಕೈ ಬಿಡಲಿಲ್ಲ ಅಂತ ನನ್ನ ಮಗಿ ಮೇಲೆ ಹೇಳುತ್ತೆ. ಅದು 3.5 ವರ್ಷ. ಅದೆಷ್ಟು ಚೆನ್ನಾಗಿ ಹೊಟ್ಟೆ ಮುಂದೆ ಕೂತ್ಕೊಂಡು ಆಡುತ್ತೆ. ಅದರ ಒಂದು ಕ್ಷಣ ಒಂದು ಸ್ವಲ್ಪ ಹೊತ್ತು ಮಗವ ಮಾವಂತವ್ಯ ಬಿಟ್ಟು ಒಂಚೂರು ಸಾರು ಮಾಡಿಕ್ಕಾಗ್ತಿರ್ಲಿಲ್ವ. ಏನು ಕೆಲಸ ಮಾಡಿಲ್ವಲ್ಲ. ಹೋಗವಾತ್ಲಾಗಿ ಬೆಳಗಿಂದ ನಂಗತ್ಲಾಗಿ ಕೆಲಸ ಮಾಡಿ ಸಾಕಾಗೋಯ್ತು. ಈಗ ಅಡುಗೆ ಬೇರೆ ಬೇಯಿಸ್ಬೇಕು ಮಧ್ಯಾಹ್ನಕ್ಕೆ. ಅಯ್ಯೋ ಒಂದು ಚೆನ್ನಾಗಿ ಉಳ್ಕೊಳ್ಳೋಣ, ಹಿಂಗೂ ಸಾರು ಮಾಡಿರ್ತಾರೆ, ಅನ್ನ ಕುಗ್ಸಿ ಒಂದು ಸ್ವಲ್ಪ ಹೊತ್ತು ಮಂಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಿಡತ್ಲಾಗಿ ಆ ಬಟ್ಟೆ ಒಣಗಕ್ಕೆ ಬರೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗ್ತತ್ಲೆ. ಬಿಸಿಲು ಉರಿ ಬಿಸಿಲಲ್ಲಿ ಕ್ಯಾರೆ ತಕ್ಕೋಗಿ ಬಟ್ಟೆ ಒಕ್ಕೊಂಬಂದಿನಿ. ಬಿಡತ್ಲಾಗ ಅವ್ರ ಮಕ್ಳ ಇದ್ರೆ ಹಿಂಗೆ ಮಾಡಾರ. ಹಾಯ್ ಕವಿತಾ ಡಾರ್ಲಿಂಗ್, ಏನು ಮಾಡ್ತಿದ್ದೀಯಾ? ಮುಚ್ಕೊಂಡು ಸುಮ್ಮ ಬಂದ್ರೆ ಇನ್ನೇನು ಮಾಡಲ್ಲ ನೋಡು. ಮುಚ್ಕೊಂಡು ಸುಮ್ಮ ಬಾ. ಅದೇನು ಯಾಕಪ್ಪ ನಮ್ಮ ಹೋಮ್ ಮಿನಿಸ್ಟ್ರು ಹಿಂಗೆ ಆಡ್ತವ್ರೆ? ಏನು ಡಾರ್ಲಿಂಗ್, ಏನು ಮಾಡ್ತಿದ್ಯಾ? ಅಡುಗೆ ಏನು ಮಾಡಿದ್ಯಾ? ಇವಾಗ ಮಾಡ್ತಾ ಇದ್ದೀನಿ. ಯಾಕವ್ವ ಲೇಟ್ ಆಯ್ತಲ್ಲವ? ಕವಿತಾ ಲೇಟ್ ಆಯ್ತಲ್ಲ. ಒಳ್ಳೆ ಸರಿಯಾಗುತ್ತೆ ಕಣಪ್ಪ. ನಾನೇ ಕೂತಿದ್ನ. ಅಯ್ಯೋ ಬೆಳಗಿಂದ ಒಂದೇರು ಬಟ್ಟೆ ಹೋಗ್ಕೊಂಬಂದು ಮನೆ ಕೆಲಸ ಎಲ್ಲ ಮುಗಿಸಿ ನಾನೇ ಶಿವನೇ ದೇವ್ರೆ ಅಂತ ಇದ್ದೀನಿ. ಬಂದಿಲ್ಲ ಅಡುಗೆ ಇಲ್ವಾ ಅಂತ 20 ಸತಿ ಕೇಳ್ತೀಯ. ಹೋಗಿ ನಿಮ್ಮ ಮಗುನ ಕೇಳೋಗು. ಅಲ್ಲ ಬಟ್ಟೆ ಹೋಗ್ಕೊಂಬರಕ್ಕೆ ಹೋಗಿದ್ದೀನಿ. ಆ ಬಿಸಿಲಲ್ಲಿ ಆಲಾಡಿ ಬಿಸಿಲಲ್ಲಿ ಒಂಚೂರು ಸಾರು ಮಾಡಿಕ್ಕಾಗ್ತಿರ್ಲಿಲ್ವ ಕರೆಂಟ್ ಹೋಗೋ ಅಷ್ಟೊಳಗೆ. ನೋಡೀಗ ಈಗ ಒಳ್ಕಲ್ಲಲ್ಲೇ ತಿರ್ಕೊಂಡು ನಾನೇ ಒಳ್ಕಲ್ಲಲ್ಲೇ ರುಬ್ಕೊಂಡು ಈಗ ಅಡುಗೆ ಮಾಡಬೇಕು. ಆ ಸುಡ ಬಿಸಿಲಲ್ಲಿ ಒಂದೇರು ಬಟ್ಟೆ ಹೋಗ್ಕೊಂಬಂದಿದ್ದೀನಿ. ನಿಮ್ಮ ಅಮ್ಮಗೇನು ಅನ್ಸಲ್ವಾ? ಸರಿ, ಕೂಲ್ ಇವಾಗ ಮಾಡುವಂತೆ ಸುಮ್ಮನಿರೋದು. ಯಾಕೆ ಹಂಗೆ ಆಡ್ತೀಯಾ? ನೋಡು, ಮಾಡುವಂತೆ ಅಂತೀಯ ಹೊರತು ನಿಮ್ಮ ಅಮ್ಮ ಮಾಡ್ರೆ ತಪ್ಪು ಅಂತ ನೀನು ಬಾಯಿಲೆ ಬರಲ್ವಲ್ಲ. ಅಲ್ಲ ಕಣಪ್ಪ, ನಿಮ್ಮ ಅಮ್ಮ ಮಾಡೋಕ್ಕಾಗ್ತಿರ್ಲಿವೇನಪ್ಪ ಇಷ್ಟು ಕೆಲಸ. ನೋಡು ಬೆಳಗಿಂದ ನೀನು ಕಣ್ಕಣಂಗೆ ನಾನು ಏನಾರ ಕೂತಿದ್ನ. ಬೆಳಗ್ಗೆ ಎಲ್ಲ ಅಷ್ಟೊತ್ತಿಗೆ ಎದ್ದು 5 ಗಂಟೆ 5:15 ಹೊತ್ತಿಗೆ ಎದ್ದು ಹಾಲು ಕರೆದು ಆಮೇಲೆ ಹಾಲಿಂಕೆ ಅಂತ ಹೇಳಿದ್ ಹಾಲು ಬಗ್ಗಿಸ್ಕೊಟ್ಟು ಕಾಪಿ ಕೊಟ್ಟು ಬಾಕ್ಲು ಸಾರಿಸಿ ರಂಗೋಲಿ ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ತಿಂಡಿ ಮಾಡಿಕ್ಕಿ ತಿಂಡಿ ತಿಂದವನ್ನೆಲ್ಲ ಬೆಳಗಿಕ್ಕಿ ಹೋಗಿ ಬಟ್ಟೆ ಒಕ್ಕೊಬರೋಣ ಅಂತ ಹೇಳಿ ಬಟ್ಟೆ ಒಕ್ಕೊಬರಕ್ಕೆ ಹೋಯ್ದೀನಿ ಕೆರೆಗೆ. ನೋಡಿ ನಿಮ್ಮ ಅವ್ವ ಹಿಂಗೆ ಮಾಡಿತಲ್ಲ ನನಗೆ. ನಿಮ್ಮ ಅಕ್ಕ ತಂಗಿರ ಇದ್ರೆ ಹಿಂಗೆ ಮಾಡಾರ ನಿಮ್ಮ ಅವ್ವರು? ನೀನು ಕಣ್ಕೊಳಲ್ವ ನಿನಗೆ? ನಿಮ್ಮ ಅವ್ವನ್ನೇ ಇದ್ರೆ ನಿಮ್ಮ ಅವ್ವನ ಬೈಯು ಅಂತ ನಾನು ಹೇಳಲ್ಲ. ಯಾಕೆಂದರೆ ನಾನು ಅಪ್ಪ ಕೊಟ್ಟಿದ್ದ ಮಗಳೇ. ನಿಮ್ಮ ಅವ್ವನ ಬೈಯು ಅಂತ ಹೇಳೋಕ್ಕೆ ನಮ್ಮಪ್ಪ ಅಮ್ಮನೂ ಒಂಚೂರು ಯಾರು ಸಂಸ್ಕಾರ ಕಲಿಸಿದ್ದಾರೆ. ಅಲ್ಲ ಕಣಮ್ಮ, ನೀನೊಂಚೂರು ಸಾರು ಮಾಡಮ್ಮ ಹೋಗಮ್ಮ, ಅವಳು ಬಟ್ಟೆ ತೊಳೆಯೋಕೆ ಹೋಗಿಲ್ಲ ಅಂತ ಹೇಳೋಕ್ಕಾಗಲ್ವ ಒಂಚೂರಾರು ನೀನು? ಬೈಯು ಅಂತ ಹೇಳ್ತೀವಮ್ಮ. ಮಾಡೋದಾರು ಮಾಡ್ಬೇಕು ತಾನೆ. ಏನೆಲ್ಲದನ್ನೂ ಮಾಡು. ಈಗ ಪಾತ್ರೆ ತೊಳ್ಕೊಡು, ಕಸ ಹೊಡ್ಕೊಡು, ಅಡುಗೆ ಮಾಡಿಕೊಡು ಅಂತ ಏನಾರು ಕೇಳ್ತೀನ? ಹಿಂಗೆ ಏನಾರು ಅನಿವಾರ್ಯತೆ ಇದ್ದಾಗ ಒಂಚೂರು ಸಾರು ಮಾಡಿಕ್ಕಾಗವ ನಿಮ್ಮ ಅಮ್ಮಗೆ? ಅವ್ವ ನಾನು ಯಾರಿಗೆ ಹೇಳೋಣವ್ವ? ಅವರೇ ಹೊರ್ತ್ಕೊಂಡು ಮಾಡಬೇಕು ಕಣೆ. ಸುಮ್ಮನಿರೇ ಕವಿತಾ, ಅದು ಯಾಕೆ ಹಂಗೆ ಆಡ್ತೀಯ? ಅತ್ಲಾಗೆ ಆದರೆ ಮಾಡು, ಇಲ್ಲಾಂದ್ರೆ ಸುಮ್ಮನಿರತ್ಲಾಗೆ. ಇದೊಂದು ಚೆನ್ನಾಗಿ ಹೇಳ್ತೀಯ, ಆದರೆ ಮಾಡು, ಆದರೆ ಆಗಲಿ ಅಂತ ಬಿಡು ಅಂತ. ಆಗಲಿಲ್ಲ ಅಂತ ಬಿಟ್ಟರೆ ನೀವು ನಾನು ಸುಮ್ಮನೆ ಬಿಡ್ತಾಳ? ರೂಮಿನ ಬಾಗಿಲಿಗೆ ಬಂದು ಅಯ್ಯೋ ಕೇಳಿಸ್ಕೊಳಂಗೆ ಲೊಡ ಅಂತಾಳೆ. ಅಯ್ಯೋ ಹಂಗಲ್ಲ ಕಣವ, ಹಿಂಗಲ್ಲ ಕಣವ, ನಾವು ಹಂಗೆ ಹಪ್ಲು ಬೆಳೆಸ್ಕೊಂಬಂದಿಲ್ಲ, ಹಿಂಗೆ ಬೆಳೆಸ್ಕೊಂಬಂದಿಲ್ಲ, ನಾವು ಅಂಥರೊಳಗೆ ಹಂಗೆ ಬದುಕಿದ್ದು ಹಿಂಗೆ ಬಾಳಿದ್ದು ಅಂತ ಬೈತಾಳೆ. ನಿನ್ನ ಎದುರಿಗೆ ಬೈದ್ರೂ ಒಂದು ಮಾತು ಪಿಟಿಕನಲ್ಲ ನೀನು. ಅಯ್ಯೋ ನೀನೇನು ಅಪ್ಪ ಅಮ್ಮನ ಭಕ್ತ ಆಗಿರು, ನಾನು ಆಗ್ಬೇಡ ಅಂತ ಹೇಳಲ್ಲ. ಹಂಗಂತವ ಕಂಡರ ಮನೆ ಹೆಣ್ಮಕ್ಳು ತಗೊಂಬಂದು ಅಯ್ಯೋ ಅನ್ಸಿರೇನು ಒಳ್ಳೇದಾಗುತ್ತೆ ಅನ್ಕೊಂಡಿದ್ಯಾ? ಸೊ ಇಲ್ಲಿ ಬಂದಿದೆ ತಪ್ಪಾಗೋತು. ನಾನೇನೋ ಒಂದು ನಿರೀಕ್ಷೆ ಇಟ್ಕೊಂಬಂದಿರ್ತೀನಿ, ಪ್ರೀತಿಯಿಂದ ಮಾತಾಡಿಸ್ತಾಳೆ ಅಂತ. ನಿಂದಲೇ ರಾತ್ರಿ ಶುರು ಆತತ್ಲಾಗಿ ಬಂದು ಏನು ಮಾತಾಡ್ಸಂಗಿಲ್ಲ. ನಿನ್ನಂತೂ ಹಂಗಾಡ್ತೀಯ ಅತ್ಲಾಗಿ. ಹ್ಞೂ ಕಣಪ್ಪ, ನನಗೆ ಎಷ್ಟೇ ನೋವಿದ್ರು ಪರವಾಗಿಲ್ಲ, ಏನೇ ಸಂಕಟ ಆದ್ರೂ ಪರವಾಗಿಲ್ಲ. ನನಗೆ ಅಲ್ಲ ಕಣಪ್ಪ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಳೋಕೆ ನನ್ನ ಅಪ್ಪ ಅಮ್ಮ ಅಯ್ಯೋ ನನ್ನ ಮಗಳು ಕಷ್ಟಪಡ್ತಿದ್ದಾರಲ್ಲ ಅಂತ ನೋವು ಪಡ್ಕೊಂತಾರೆ. ಇನ್ನು ಯಾರಿಗೆ ಹೇಳ್ಕೊಳೋದ ಹೇಳಿ? ನಿನಗೆ ಬಿಟ್ಟರೆ ಅಲ್ಲೇ ನೋಡಿ ಹೆಂಗಂತಿದ್ಯಾ? ಇಷ್ಟೇ ನೀವು ಗಂಡಸ್ರು ಬುದ್ಧಿ ಈಗ ತೋರಿಸ್ಬಿಡ್ತೀರಲ್ಲ ನೀವು. ಒಟ್ಟಿಗೆ ನಾವು ಏನಾರ ಆಗಿರಲಿ, ನೀವು ಬಂದ ತಕ್ಷಣನೇ ಕಿಲ ಅಂತ ಮಾತಾಡ್ಬಿಡ್ಬೇಕು ಅಲ್ವಾ? ನಮ್ಮ ಕಷ್ಟ ಸುಖ ನಿಮಗೆ ಯಾವಾಗ ಅರ್ಥ ಆಗುತ್ತೆ? ಅದೇ ನೋಡು, ನಿಮ್ಮ ಅಪ್ಪ ಅಮ್ಮಂದಾದ್ರೆ ಒಂಚೂರು ಮಾತಾಡಲ್ಲ, ಒಂಚೂರು ಬಿಟ್ಕೊಡಲ್ಲ. ಅದೇ ನಾನೇನಾರು ಅಂದ್ರೆ ಸಾಕು ರಾತ್ ಶುರುವಾತು ಅಲೆ ಅಂತೀಯ. ಸರಿ ಆಯ್ತು, ಹೋಗು, ಮಾಡಿರ್ತೀನಿ ಈಗ ಉಣುವಂತೆ. ಅಯ್ಯೋ ಉರ್ಕಂತಿ ಹಂಗೆ ಬಿಡು. ನೀನು ಊಟನೂ ಬೇಡ ಏನೂ ಬೇಡ, ನಾನು ಹೋಗ್ತೀನಿ.
ಅಲ್ಲ ಈ ನನ್ನ ಗಂಡ ನೋಡು ಹೆಂಗೆ ಹೇಳ್ತಾನೆ, ಎಪ್ಪತ್ತು ಬೇಡ ಅತ್ಲಾಗಿ ನಮಗೇನು ಅಪ್ಪ ಅಮ್ಮ ಇರಲ್ವಾ? ನಾವು ಅಪ್ಪ ಅಮ್ಮನೆಲ್ಲ ಬಿಟ್ಟೆ ತಾನೇ ಇವ್ರ ಮನೆಗೆ ಬಂದಿರೋದು. ನನ್ನ ಗಂಡಗೆ ಮಾತ್ರ ಅಪ್ಪ ಅಮ್ಮ ಹೆಚ್ಚು, ನಾನು ಹೆಚ್ಚಲ್ಲ. ನನ್ನೇನು ಹೆಚ್ಚು ಅಂತ ಮಂದ್ಲಿ ಅಂತ ಹೇಳಲ್ಲ ನಾನು. ಆದರೆ ಒಂದು ನ್ಯಾಯ ನೀತಿ ನ್ಯಾಯದ ಕಡೆನಾರು ಮಾತಾಡ್ಬೇಕು ತಾನೆ. ಅಲ್ಲ ಕಣಮ್ಮ, ಅವಳು ಪಾತ್ರೆ ತೊಳೆದು ಎಲ್ಲ ಬೆಳಗಿಂದ ಕೆಲಸ ಮಾಡಿ ತಿಂಡಿ ಮಾಡ್ಕೊಂಡು ತಿಂದು ಬಟ್ಟೆ ತೊಳೆಯೋಕೆ ಹೋಯ್ದಾಳೆ. ಒಂದು ರಾಶಿ ಬಟ್ಟಿದ್ದಾವೆ, ಹಬ್ಬಂತೂ ಹೋಗಮ್ಮ ಕರ್ಟನ್ ಎಲ್ಲ ತಗೊಂಡೋಯ್ದಾಳೆ. ನಾನು ಕರ್ಟನ್ ಎಲ್ಲ ತಗೊಂಡೋಯ್ದೆ, ಕರ್ಟನ್ನು ಅವು ಇವು ಬಾಕ್ಲಿ ಮ್ಯಾಟು ಎಲ್ಲ ತಗೊಂಡೋಯ್ದಾಳೆ. ಗಾಡಿ ಇದ್ದಾವೆ, ನಾನೇ ಕೆರೆಗೆ ಬಿಟ್ಟು ಬಂದೀನಿ. ಇನ್ನು ಎಷ್ಟೊತ್ತಾಗುತ್ತೋ ಏನೋ ಬರೋದು, ಒಂಚೂರು ಸಾರು ಮಾಡಿಕೊಂಬಂತ ಹೇಳೋಕ್ಕಾಗ್ತಿಲ್ಲ ನನ್ನ ಗಂಡ. ಅದೇ ಬೇಕಾರೆ ಅವ್ರ ಮೇಲಾರ ಹೋಯ್ತವ, ನಿಮ್ಮ ಮೊಂಬರವತಿಗೆ ಇದು ಮಾಡು ಅದು ಮಾಡು ಅಂತ ಹೇಳ್ತಾನೆ. ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಏನಾರ ಒಂಚೂರು ಏನಾರ ಇದು ಮಾಡೋಂಗಿಲ್ಲ. ಹೋಗು ದಾನಪ್ರವೃತ್ತಿ ಕಾಪಿಗೆ ಹೋಗು ಅಡುಗೆ ಮಾಡು, ಇದು ನಮ್ಮ ಅಪ್ಪ ಉಣ್ಣಲ್ಲ, ಇದು ನಮ್ಮ ಅವ್ವ ಉಣ್ಣಲ್ಲ ಅಂತ ಅವೆಲ್ಲ ತಿಳ್ಕೊಂಡಿರ್ತಾರೆ. ಆದರೆ ನಾವು ಹೋಗಿರೋದು ಮಾತ್ರ ಗಂಡಸರು ಗೊತ್ತೇ ಇಲ್ಲ ಅನ್ನೋ ಥರಕ್ಕೆ ಇರ್ತಾರೆ. ಬಿಡತ್ಲಾಗಿ ಅಯ್ಯೋ ಮಾತಾಡ್ತಾ ನಿಂತ್ಕೊಂಡ್ರೆ ಆಗಲ್ಲ, ಹೋಗತ್ಲಾಗ ಕೆಲಸ ಕೆರಿಬೇಕು. ಸರಿ, ನಾನು ಮುಂದಿನ ಭಾಗದಲ್ಲಿ ಸಿಗ್ತೀನಿ ಕಣ್ರಪ್ಪ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ. ಇನ್ನು ಇವಾಗ ಹೊಸ ವಿಡಿಯೋನ ಹಾಕ್ತೀನಿ. ಇನ್ನು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಏನಾದರೂ ತೊಂದರೆ ಇದ್ದರೆ ಕ್ಷಮಿಸ್ರಿ ಆಯಿತಾ.